ಎಲ್ಲರಿಗೂ ನಮಸ್ಕಾರ. ಫಸ್ಟು ಹುಟ್ಟಿದ ಹಬ್ಬದ ಶುಭಾಶಯಗಳು ಸರ್ಗೆ. ನನಗೆ ತುಂಬ ಖುಷಿ ಇದೆ ನನ್ನನ್ನು ಅವ್ರು ಇವತ್ತು ಇನ್ವೈಟ್ ಮಾಡಿದ್ದು, ಅದು ಗುರುವಾರ. ಇವತ್ತು ಗುರುವಾರ ಅಂದರೆ ಗುರುಗಳ ಸೇವೆ ಮಾಡೋಕ್ಕೊಂದು ಭಾಗ್ಯ ಇದು. ಅಂಥದ್ದಲ್ಲಿ ಇವರು ತುಂಬ ಜನಕ್ಕೆ ಏನೋ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಇವತ್ತು ಇಲ್ಲಿರೋ ಜನ ಎಲ್ಲರೂ ಅವರು ಸಂಪಾದನೆ ಮಾಡಿರೋ ಪ್ರೀತಿ ವಿಶ್ವಾಸ, ಅದರಿಂದ ಇವತ್ತು ನಾನು ಇಷ್ಟು ಬೇಗ ಓಡಿ ಬಂದಿರೋದು ಅವ್ರ ಪ್ರೀತಿ ವಿಶ್ವಾಸದಿಂದ. ಅವ್ರು ನಮ್ಮ ಜೊತೆಲಿ ಬೆಂಗಳೂರು ಹುಡುಗರು ಟೀಮ್ ಜೊತೆಲಿ ಗಿಡ ನೆಡೋ ಕೆಲಸ, ಆಮೇಲೆ ಗಿಡ ಮರಗಳ ಸುತ್ತ ಸಿಮೆಂಟ್ ಹಾಕಿದರೆ ಅದನ್ನು ತೆಗೆಯೋ ಕೆಲಸ, ತುಂಬ ಕೆಲಸ ಮಾಡಿದ್ದಾರೆ. ಪಕ್ಷಿಗಳ ಗೂಡು ಕೊಡೋ ಕೆಲಸ ಆಗಲಿ ತುಂಬ ಮಾಡಿದ್ದಾರೆ. ಹೇಳೋಕ್ಕೆ ಇವತ್ತೆಲ್ಲ ಟೈಮ್ ಸಾಲೋದಿಲ್ಲ. ಆದರೂ ನಾನು ತುಂಬ ಖುಷಿ ಪಡ್ತೀನಿ ನಾನು ಇವತ್ತು ಅವ್ರ ಜೊತೇಲಿ ಇಲ್ಲಿದ್ದೀನಿ ಅಂತ. ನಾನು ಮತ್ತೊಮ್ಮೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆರೋಗ್ಯನೇ ಭಾಗ್ಯ. ನೀವು ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಮಾತಾಡ್ತಿರ್ಬೇಕು, ನಗ್ನಗ್ತಾ ಇರಬೇಕು, ನಗಿಸ್ತಿರ್ಬೇಕು, ಬಿಂದಾಸ್ ಆಗಿರ್ಬೇಕು, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು. ಹಾಗೆ ಇವರು ಇರೋದ್ರಿಂದ ನಮಗೂ ಅದು ಖುಷಿ ಇದೆ. ಒಂದು ಎಲ್ಲರನ್ನೂ ಮಕ್ಕಳಾಗಿ ನೋಡ್ತಾರೆ ಅವ್ರದ್ದು, ಅವ್ರ ಭೇದ ಭಾವ ಯಾವತ್ತೂ ಮಾಡಿಲ್ಲ. ಇವತ್ತು ಅದೇ ಸ್ಮೈಲಿಂಗ್ ಫೇಸಲ್ಲಿ ಬನ್ನಿ ಅಂತಾರೆ, ಆದರಿಸ್ತಾರೆ, ಪ್ರೀತಿಸ್ತಾರೆ. ನಂಗೆ ತುಂಬ ಖುಷಿ ಇದೆ, ನನಗೆ ಹೆಮ್ಮೆ ಇದೆ ನನಗಿಂಥ ಒಬ್ಬರು ಗೆಳೆಯರು ನನ್ನ ಜೊತೇಲಿ ಇದ್ದಾರೆ ಅಂತೇಳಿ. ಸರ್ ಮತ್ತೊಮ್ಮೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಸರ್. ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮಿಂದ ತುಂಬ ಜನಕ್ಕೆ ಸಹಾಯ ಮಾಡೋ ಇದಿದೆ, ಅದಕ್ಕೆ ಥ್ಯಾಂಕ್ ಯು. ಎಷ್ಟೊಂದು ಕೆಲಸ ಅಂದ್ರೆ ಮರದೇ ಇರ್ತಕ್ಕಂಥ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಅವ್ರ ನಗು, ಅವ್ರು ನಗ್ನಗ್ತಾ ಎಲ್ಲರನ್ನೂ ಕರೀತಾರಲ್ಲ, ಯಾರು ದೊಡ್ಡವರು ಚಿಕ್ಕವರು ಮಗು ಎಲ್ಲರನ್ನೂ ಪ್ರೀತಿಯಿಂದ ಕರೀತಾರೆ. ಅದು ಯಾವುದು ಇಂಥದ್ದು ಅಂತ ಹೇಳಕ್ಕೆ ಬರೋದಿಲ್ಲ. ಕೆಲಸ ಅಂತ ಅಂದಮೇಲೆ ಕಸ ಗುಡಿಸೋದಿಂದ ಹಿಡಿದು ಸಿಂಹಾಸನದ ಮೇಲೆ ಕೂತ್ಕೊಳ್ಳೋವರೆಗೂ ಮಾಡೋ ಎಲ್ಲ ಕೆಲಸನೂ ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ. ಅದರಿಂದ ನನಗೆ ಖುಷಿ ಇದೆ. ಸರ್, ಇವತ್ತು ಮೇಡಮ್ ನಿಮ್ಮನ್ನ ಬಹಳಷ್ಟು ಒಂದು ಪ್ರೀತಿ ಕೊಡಿದ್ದಾರೆ. ಇದ್ರ ಬಗ್ಗೆ ನೀವು ಮೇಡಮ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಮುಂದೆ ನಾವೇನಿಲ್ಲ ಬಿಡಿ. ಅವರು ಹೋರಾಟ ಮಾಡ್ಕೊಂಬಂದಿರೋರು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳೋದಕ್ಕೆ ಒಂದು ದಿನ ಇದ್ರೂ ಸಾಲಲ್ಲ. ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈ ಲೆವೆಲಲ್ಲಿ ನಿಂತಿರೋ ಹೆಣ್ಣುಮಗು ಅಂದರೆ ನಾನು ನೋಡಿರೋಂಥ ಏಕೈಕ ವ್ಯಕ್ತಿ ಶಾರದಾ ಮೇಡಮ್ ಅಂತ ಇವ್ರ ಹೆಸರು. ಸಿಕ್ಕಾಪಟ್ಟೆ ಎಲ್ಲೇ ಕರೀಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೀಲಿ, ಏನು ಎಕ್ಸ್ಪೆಕ್ಟ್ ಮಾಡದೆ ಬರ್ತಾರೆ. ಆಮೇಲೆ ಇವ್ರದ್ದು ತುಂಬ ಒಂದು ಅಭ್ಯಾಸಗಳು ನನಗೇನು ಇಷ್ಟ ಅಂದರೆ, ಎಲ್ಲೇ ಹೋಗಲಿ ಯಾರಿಗೆ ಹೋಗಲಿ ಬುಕ್ಸು, ಒಂದು ಪೆನ್ನು, ಯಾರಿಗೆ ಆಗಲಿ ಅವಶ್ಯಕತೆ ಇಲ್ಲ ಅಂದರೂ ಅವ್ರಿಗೆ ಅನ್ನಿಸ್ತು ಅಂದರೆ ಅಲ್ಲೇ ಸ್ಪಾಟ್ನಲ್ಲಿ ಇನ್ಸ್ಟಂಟು ಇದು ಅಂತಾರಲ್ಲ, ಹಂಗೆ ಮಾಡ್ಕೊಂಡು ಬಂದಿದ್ದಾರೆ ಕೂಡ. ಸರ್, ನಿಮ್ಮ ಬರ್ತಾರೆ ದಿನ ಇವ್ರೇ ಬಂದಿಲ್ಲ, ಶ್ರೀಶಕ್ತಿನೇ ಇವ್ರ ಹಿಂದೆ ಬಂದಿದ್ದಾರೆ ನಿಮ್ಮ ಹುಟ್ಟುಹಬ್ಬಕ್ಕೆ. ಖಂಡಿತ ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಅವ್ರ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಅವರೇ ನಮಗೆ ಸ್ತ್ರೀನೇ ಮೇನ್ ಅಲ್ವಾ, ಅವರಿಂದ ನಮ್ಮ ಹಿಂದೆ ಅಲ್ಲ ಅವರೇ ಅಲ್ವಾ ಇರೋದು. ಸ್ತ್ರೀಯರಲ್ಲಿ ಹೇಳ್ತಿದ್ದಾರೆ, ಮುಂದಿನ ಒಂದು ಏನು ಕಾರ್ಪೊರೇಟ್ ಒಂದು ಚುನಾವಣೆ ಇದೆ, ನಿಮ್ಮನ್ನು ಗೆಲ್ಸ್ಕೊಬರ್ಬೇಕು ಅಂತೇಳಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನಿಮ್ಮ ಮಾಹಿತಿ ಬಂತು. ಇದ್ರ ಬಗ್ಗೆ ಇಲ್ಲ, ನಾನು ರಾಜಕಾರಣದಲ್ಲಿ ಮುಂಚೆನೂ ತೊಡಗಿಸ್ಕೊಂಡಿದ್ದೀನಿ. ಆಮೇಲೆ ನಾನು BJP ಯುವ ಮುಖಂಡ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ ಬಸವನಗುಡಿ ಕ್ಷೇತ್ರದಲ್ಲಿ. ಮುಂದಿನ ದಿನಗಳಲ್ಲಿ ನನಗೆ ನನ್ನ ಹಿರಿಯರು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ಮಾಡ್ತೀನಿ ಕೂಡ. ನನ್ನ ಹೆಸರು ರವೀಂದ್ರ ಮುರಳಿ ಅಂತ. ನಾವು ಸರು ಸುಮಾರು ವರ್ಷದಿಂದ ಪರಿಚಯ, ನಾವೆಲ್ಲನೂ ಒಳ್ಳೆ ಸ್ನೇಹಿತರು, ನಾವೆಲ್ಲನೂ ಒಂದೇ ಏರಿಯಾದಲ್ಲಿ ಇದ್ದೀವಿ. ಆ್ಯಂಡ್ ಸರು ಅವ್ರು ಮಾಡಿರೋ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಕ್ಕೆ ನಾವು ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ಅವ್ರು ಹುಟ್ಟಿದ ಹಬ್ಬ ಆಗಿರೋದ್ರಿಂದ ನಮ್ಮ ಸರು ಚಂದ್ರಶೇಖರ್ ಸರ್ ಅಂತ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕಡೆಯಿಂದನೆಲ್ಲ ಹೇಳ್ತಾ ಇದ್ದೀವಿ. ಆ್ಯಂಡ್ ಅವ್ರು ಏನು ಅಂದ್ಕೊಂಡಿರೋ ಕಾರ್ಯ ಎಲ್ಲ ತುಂಬ ಯಶಸ್ವಿಯಾಗಿ ನಡೀಲಿ. ಆ್ಯಂಡ್ ಅವ್ರಿಗೆ ದೇವರ ಒಳ್ಳೆ ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಲಿ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಯುವಕರು, ಮುಖಂಡರು ಮತ್ತು ಸಮಾಜ ಸೇವಕರು ಮತ್ತು ತಾಯಿಯವರು ನಮ್ಮ ದಿವ್ಯ ದೃಷ್ಟಿ ಶೇಖರ್ ಅವರ ಹುಟ್ಟುಹಬ್ಬ ಆಚರಣೆಗಾಗಿ ಎಲ್ಲರೂ ಸೇರಿದ್ದೀರಿ. ನಾನು ನೋಡ್ತಾ ಇದ್ದೀನಿ, ಭಾಳ ಭವ್ಯವಾದ ತಯಾರಿ ಇದೆ. ಸ್ವಾಮೀಜಿ ಇದ್ದಾರೆ, ತಾಯಿ ಆಶೀರ್ವಾದ ಇದೆ, ಕುಟುಂಬದ ಸದಸ್ಯರೆಲ್ಲ ಎಲ್ಲರೂ ಇದ್ದಾರೆ. ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಇರಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಬೇರೆಯವ್ರಿಗೆ ಒಂದು ಕಿವಿ ಕೊಟ್ಟು ಸಹಾಯ ಮಾಡೋದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ದಿವ್ಯದೃಷ್ಟಿ ಚಂದ್ರಶೇಖರ್ ಇದ್ದಾರೆ. ದಿವ್ಯದೃಷ್ಟಿ ಅಂದರೆ ಭಾಳ ದೂರ ನೋಡೋವಂಥವ್ರು, ಹತ್ತಿರ ನೋಡೋರು ಅಂತಲ್ಲ. ಸೊ ಅಂಥದ್ರಲ್ಲಿ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯನೂ ಕೊಟ್ಟಿದ್ದಾರೆ ಮತ್ತು ಶಕ್ತಿನೂ ಕೊಟ್ಟಿದ್ದಾರೆ. ಅವ್ರಿಗೆ ಈ ಶಕ್ತಿ ಮತ್ತು ಆರೋಗ್ಯ ಚೆನ್ನಾಗಿ ಪ್ರಯೋಗ ಮಾಡಿ
ಸಂಘಟನೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಇನ್ನಿಷ್ಟು ಬಲ ನಿಮಗೆ ಬರಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ತಮ್ಮದು ಹುಟ್ಟುಹಬ್ಬ, ಭಗವಂತನಲ್ಲಿ ಪ್ರಾರ್ಥನೆ, ದೀರ್ಘಾಯುಷ್, ಉತ್ತಮ ಆರೋಗ್ಯ ಹಾಗೂ ಒಳ್ಳೆಯ ಬಲ ನಿಮಗೆ ಕೊಡಲಿ. ಮತ್ತು ನಿಮ್ಮ ಬಲದಿಂದ ಎಲ್ಲ ಹುಡುಗರಿಗೂ ಬಲ ಸಿಗಲಿ. ಮತ್ತು ಇದರಿಂದ ಇವತ್ತಿನ ದಿನ ಎಲ್ಲ ಕಡೆನೂ ಜೆನ್ಝಿ ಎಲ್ಲ ಹುಡುಗರದ್ದು ಕಾಲ ಬಂದಿದೆ. ಎಲ್ಲ ವಯಸ್ಸಾದವ್ರದ್ದು ಕಿತ್ತೋಗಿರೋದು ಹಳೆಯ ಪದ್ಧತಿ ಎಲ್ಲ ಹೋಯ್ತೀಗ. ಎಲ್ಲ ಪೀಪಲ್ ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ಲಿ. ಹಿಂದೆ ಇರೋ ಯೋಚನೆಗಳು, ಹಿಂದೆ ಇರೋ ಲೀಡರ್ಗಳು, ಕಳ್ಳರು, ಭ್ರಷ್ಟರು ಅವರೆಲ್ಲ ಬಿಟ್ಟು ನೀವು ಒಂಥರ ಕ್ಲೀನಾಗಿ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಹೆಂಗಿತ್ತು ಬೆಂಗಳೂರು. ನಾನು ಈಗ ತಾನೇ ಹೇಳ್ತಾ ಇದ್ದೆ, ನಾನು ಕುಮಾರನ್ಸಲ್ಲಿ ಓದ್ದವನು. ಅಲ್ಲಿ 3ನೇ ಫ್ಲೋರಿಂದ ನೋಡಿದ್ರೆ ಇದೆಲ್ಲ ಹಸಿರು ಗ್ರೀನ್ ಇವತ್ತು ಬಿಲ್ಡಿಂಗಲ್ಲಿ ಆಗಿದೆ. ಮತ್ತು ಆದರೆ ಬೆಂಗಳೂರು ಯಾವ ರೀತಿ ಹಾಳಾಗಿದೆ, ಇದು ಹಾಳಾಗಿದ್ದಕ್ಕೆ ಪ್ರಮುಖ ಕಾರಣ ನಮ್ಮ ಜನ್ರೇಷನ್, ನಿಮ್ಮ ಜನ್ರೇಷನ್ಗೆ ಭಾಳ ಕೆಟ್ಟ ಬೆಂಗಳೂರು ಕೊಡ್ತಾಯಿದ್ದೀವಿ. ಆದರೆ ನೀವು ಇವತ್ತಿನ ದಿನ ಜೆನ್ ಝೀದೆಲ್ಲ, ಜೆನ್ ಝೆಡ್ ಎಲ್ಲ ಯಂಗ್ಸ್ಟರ್ಸು ಮತ್ತು ಪ್ರಾಬ್ಲಿ ಜೆನ್ ಝಿ ಪ್ಲಸ್ ಇವರೆಲ್ಲ ಈ ಚಿಕ್ಕ ಚಿಕ್ಕ ಹುಡುಗರು ಇದ್ದಾರಲ್ಲ ಅವರೆಲ್ಲ, ಸೊ ಇವರೆಲ್ಲ ಸೇರಿ ಕೈ ಜೋಡಿಸಿ ಚಂದ್ರಶೇಖರ್ ಅವರ ಲೀಡರ್ಶಿಪ್ಪಲ್ಲಿ ಮತ್ತು ಅವ್ರ ಮಾರ್ಗದರ್ಶನ, ಅವ್ರ ಶಕ್ತಿಯಲ್ಲಿ ಮತ್ತು ತಾಯಿಯವರ ಆಶೀರ್ವಾದ, ಸ್ವಾಮೀಜಿ ಆಶೀರ್ವಾದ ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ನಾವು ಸೇರಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನನಗೆ ಭಾಳ ಸಂತೋಷ ಆಯಿತು ತಮ್ಮೆಲ್ಲರಿಗೂ ಭೇಟಿ ಮಾಡೋದು ಈ ಸಂದರ್ಭದಲ್ಲಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಚಂದ್ರಶೇಖರ್ ಅವ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸರ್, ಇವತ್ತು ಬೆಂಗಳೂರೆಲ್ಲ ಕರ್ನಾಟಕದಲ್ಲಿ ನಮ್ಮ ಭಾಸ್ಕರ ಸರ್ ಅಂದರೆ ಕೇಳಿದಿರೋ ಮನಸ್ಸೇ ಇಲ್ಲ. ಇದು ನೀವು ಹುಟ್ಟುಹಬ್ಬ ಇವತ್ತು ಸರಿ ಇವತ್ತು ಹುಟ್ಟುಹಬ್ಬ ಮಾಡಿ ನೀವು ಸನ್ಮಾನ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳ್ತೀರಾ ಸರ್? ನನಗೆ ಅವ್ರು ಬಂದಿರೋದು ನನಗೆ ನಾನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ಆಗದಿರೋಷ್ಟು ಸಂತೋಷ. ನಾನು ಅವ್ರಿಗೆ 3 ದಿವಸ ಪ್ರಯತ್ನ ಪಟ್ಟಿದ್ದೆ ಮೀಟ್ ಮಾಡೋಕ್ಕೆ. ಏನೋ ಕಾರಣಾಂತರಗಳಿಂದ ಆಗಿರಲಿಲ್ಲ. ಅಂಜನು ನಾನು ತುಂಬ ಪ್ರಯತ್ನ ಪಟ್ಟು, ಸಾಹೇಬರು ಕೂಡ ಆ್ಯಕ್ಚುಲಿ ಇವತ್ತು ನೈಟ್ ಬೇರೆ ಯಾವುದೋ ಒಂದು ಬೇರೆ ವಿಷಯಕ್ಕೆ ಕೆಲಸದ ಮೇಲೆ ಅವರು ಬೇರೆ ಸ್ಟೇಟ್ಗೆ ಹೋಗ್ತಿದ್ದಾರೆ. ಬೆಳಗ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದೆ. ಸರ್ ನಿಂಗೆ ಬರಬೇಕು ಅಂತ 100% ಚಂದ್ರು ಬರ್ತೀನಿ ವಿತೌಟ್ ಫೇಲ್ ಅಂದರು. ಸಾಹೇಬರು ಬಂದಿದ್ದಾರೆ ಇವತ್ತು, ನನಗೆ ಅವ್ರು ಆಶೀರ್ವಾದ ಮಾಡಿದ್ದಾರೆ. ಅವ್ರು ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ವಿಷಯದಲ್ಲಿ ಕೂಡ. ನೀನು ಏನು ಸಮಾಜ ಸೇವೆ ಮಾಡ್ತಿದ್ಯಾ ಅದಕ್ಕೆ ನಾನು ಬೆನ್ನೆಲುಬಾಗಿರ್ತೀನಿ, ಏನು ಬೇಕಾದ್ರೂ ಮಾಡು, ನಿನ್ನ ಒಂದು ಸಮಾಜ ಸೇವೆಗೆ ನಾನು ಖಂಡಿತವಾಗ್ಲೂ ನಾನು ನಿನ್ನ ಜೊತೆಲಿರ್ತೀನಿ ಅಂತ ನಂಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಭರವಸೆ ಕೊಟ್ಟಿರೋದು ನನಗೆ ಇನ್ನೂ ಒಂದು 2 ಆನೆ ಬಲ ಬಂದಿದೆ. ಸರ್, ಇವತ್ತು ಎಷ್ಟು ಬಿಸಿ ಇದ್ರೂ ನಿಮ್ಮ ಬಂದು ಒಂದು ನಿಮ್ಮ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದಾರೆ, ಇದ್ರ ಬಗ್ಗೆ ಸರ್ ಬಗ್ಗೆ ಏನಂತೀರಿ? ಸರ್ ಅವ್ರು ದೊಡ್ಡ ಕೂಡ ಸರ್ ಅದು. ಯಾಕೆಂದರೆ ಸರ್ನ ನಾನು ಕೋವಿಡ್ ಟೈಮಲ್ಲಿ, ಸರ್ 2019 ಕೋವಿಡ್ ಆಯ್ತಲ್ಲ, ಆ ಟೈಮಲ್ಲಿ ಅವರು ಇದೇ ಏರಿಯಾಗೆ ಒಂದು 200 ಪ್ಯಾಕೆಟು ಕಿಟ್ ಕೊಟ್ಟು ಕಳಿಸಿದ್ರು ಸರ್, ಫುಡ್ ಕಿಟ್ಟು. ಯಾರಿಗೂ ಕೊಟ್ಟಿಲ್ಲ ಸರ್ ಈ ಲೋಕಲ್ಲಿ, ಅಷ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟರು. ನಾನು ಹಂಚಿದ್ದೀನಿ ಅದನ್ನ ಕಂಪ್ಲೀಟಾಗಿ ಮುಂದೆ ನಿಂತು ಹಂಚಿದ್ದೀನಿ. ನಾವು ಹಂಚಿದೀವಿ ಅವ್ರ ಹೆಸರು ಹೇಳ್ಬಿಟ್ಟು ಸರ್, ಅವ್ರ ಹೆಸರು ಹೇಳಿ ನಾವು ಹಂಚಿದ್ದೀವಿ. ಆಮೇಲೆ ಆ ಕ್ವಾಲಿಟಿನೂ ಅಷ್ಟೇ, ಯಾರು ಏನೋ ಕೊಡ್ತಾ ಇದೀವಲ್ಲ, ದಾನ ಕೊಡ್ತಾ ಇದೀವಲ್ಲ ಅಂದ್ಬಿಟ್ಟು ಏನೋ ಕೊಡಬೇಕು, ಯಾವುದೋ ಒಂದು ಅಕ್ಕಿ ಕೊಡಬೇಕು ಅಂತ ಕೊಟ್ಟಿಲ್ಲ. ಒಳ್ಳೆ ಬೆಳೆ, ಒಳ್ಳೆ ಎಣ್ಣೆ, ಒಳ್ಳೆ ಅಕ್ಕಿ ಎಲ್ಲ ಒಳ್ಳೆ ಗುಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತುಂಬಾ ಖುಷಿ ಆಗುತ್ತೆ ಸರ್ ಆ ವಿಚಾರದಲ್ಲಿ. ಎಲ್ಲರೂ ಸಮ್ಮುಖದಲ್ಲಿ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಭಾಸ್ಕರ್ ರಾವ್ ಸಾರು ನಮ್ಮ ದೇಶದಿಂದ, ಅದು ಹೆಮ್ಮೆಯ ವಿಷಯ ಇದು, ನಮ್ಮ ದೇಶದ ವತಿಯಿಂದ ಇಸ್ರೇಲ್ ಗೌರ್ಮೆಂಟು ಅವರ ಆಹ್ವಾನಿಸಿ ಒಬ್ಬ ರಾಯಭಾರಿಯಾಗಿ ಇಲ್ಲಿಂದ ಹೋಗ್ತಾ ಇದ್ದಾರೆ ವಾರ್ ನಿಲ್ಲಿಸೋದಕ್ಕೆ. ಸೂಪರ್ ಸರ್. ಸೊ ಇದು ನಮ್ಮ ನಿಜ ಹೇಳಬೇಕು ಅಂದರೆ, ಚಪ್ಪಾಳೆ ಬರಲಿ ಇನ್ನೊಂದ್ಸತಿ. ಇದು ನಮ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಹೆಮ್ಮೆಯ ಸಂಗತಿ ನಮಗೆ ಸರ್, ಇದು ಹೇಳಲೇಬೇಕು ಸರ್ ಇದು. ಸೊ ಎಲ್ಲರೂ ಇಲ್ಲಿದ್ದೀರಿ, ದಯವಿಟ್ಟು ಎಲ್ಲರೂ ಆಶಿಸೋಣ. ಅಂಡ್ ಆಲ್ ದಿ ಬೆಸ್ಟ್ ಟು ಯು ಸರ್. ಒಳ್ಳೆದಾಗಲಿ ಸರ್. ಸೋಷಿಯಲ್ ಮೀಡಿಯಾಲೆಲ್ಲ ಹಂಚೋಣ. ಖಂಡಿತವೂ ಬಿಕಾಸ್ ಖಂಡಿತವೂ ಸರ್, ಶಾಂತಿ ರಾಯಭಾರಿ ಹೋಗ್ತಾ ಇದ್ದೀರಿ, ಕೃಷ್ಣ ಸ್ಥಾನ ತಗೊಂಡಿದ್ದೀರಿ, ದಯವಿಟ್ಟು ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬನ್ನಿ ಸರ್. ಥ್ಯಾಂಕ್ ಯು ಸರ್.
ನನ್ನ ನೆಚ್ಚಿನ ದೇವರಾದಂಥ ನನಗೆ ಮರುಜನ್ಮ ಕೊಟ್ಟಂಥ ಶ್ರೀಯುತ ಚಂದ್ರಶೇಖರ್ ಅವರ ಇದು ಹುಟ್ಟಿದಬ್ಬ ಅಂತ ಹೇಳೋಕ್ಕೆ ನನಗೆ ಅಷ್ಟು ಅದು ಸಮಂಜಸ ಅಲ್ಲ ಅನಿಸುತ್ತೆ. ಯಾಕೆಂದರೆ ಇದು ಒಂಥರ ಸಂಭ್ರಮ ಇದ್ದಂಗೆ ನಮಗೆಲ್ಲನೂ. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನಗೆ ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ, ನಮ್ಮ ಕೊನೆ ಉಸಿರಿರೋ ತನಕ ನಾವು ಇವರ ಒಂದು ನೆರಳಲ್ಲೇ ಇರಬೇಕು ಅಂತ ನಾವು ಆಸೆ ಪಡ್ತೀವಿ. ಯಾಕೆಂದರೆ ನಾನು ಇವತ್ತು ಏನಿದ್ದೀನೋ ಅದಕ್ಕೆ ಮತ್ತೆ ಒಂದು ಕೆಟ್ಟ ಜನ್ಮದಿಂದ ಮತ್ತೆ ಮರುಜನ್ಮ ಕೊಟ್ಟಿರೋಂಥ ದೇವ್ರು ಇವರು. ನನಗೆ ಒಂಥರ ತಂದೆ ಸಮಾನ ಅಂತ ಅನ್ಬೋದಾ, ತಮ್ಮ ಅಂತ ಹೇಳ್ಬೋದಾ, ಅಣ್ಣ ಅಂತ ಹೇಳ್ಬೋದಾ ಗೊತ್ತಾಗ್ತಿಲ್ಲ ನನಗೆ. ಒಂಥರ ನನಗೆ ಎಲ್ಲ ಒಂದು ಮಾರ್ಗದರ್ಶಕರು. ಹಾಗಾಗಿ ಇವಾಗ ಸದ್ಯಕ್ಕೆ ಮುಂಬರುವ ಒಂದು GB ಎಲೆಕ್ಷನ್ಸಲ್ಲಿ ಒಂದು ಕಾರ್ಪೊರೇಟರ್ ಎಲೆಕ್ಷನ್ಸ್ಗೆ ಸೂಕ್ತವಾದಂತಹ ಅಭ್ಯರ್ಥಿ ನಮ್ಮ ಸರ್. ಹಾಗಾಗಿ ಯಾಕೆಂದರೆ ಒಂದು ಜನಸೇವೆ ಆಗಲಿ, ಒಬ್ರು ಕಷ್ಟ ಅಂತಂದರೆ ಸ್ಪಂದಿಸೋದಾಗಲಿ ನನ್ನ ಕಣ್ಣಾರೆ ನಾನು ನೋಡೋದು. ರಿಯಾಲಿಟಿ ಅಂತೀವಲ್ಲ ಆ ಥರ ಬೇರೆ ಯಾರೂ ನಾನು ನೋಡಿಲ್ಲ. ನಾನು ನೋಡಿರೋದು ಇವರೊಬ್ಬರಲ್ಲೇ ನನಗೆ. ಹಾಗಾಗಿ ಈಸ್ ರೈಟ್ ಕ್ಯಾಂಡಿಡೇಟ್ ಅಂತ. ಇವ್ರಿಗೆ ನಿಜವಾಗ್ಲೂ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಇವರು ಇವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಇದು ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ನಾವು ಚೆನ್ನಾಗಿರೋ ಎಲ್ಲರೂ ನಾವು ಚೆನ್ನಾಗಿ ಇಟ್ಕೋಬೋದು ಅಂತ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಸರ್, ಮೆನಿ ಮೋರ್ ರಿಟರ್ನ್ಸ್ ಆಫ್ ದಿ ಡೇ ಸರ್. ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇವತ್ತು ನನ್ನ ಆತ್ಮೀಯ ಸ್ನೇಹಿತರೊಬ್ಬ ಚಂದ್ರಶೇಖರ್ ಸರು ಇವತ್ತು ಅವ್ರ ಹುಟ್ಟುಹಬ್ಬ. ನಾವು ಇದುವರೆಗೂ ಫೋನಲ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ರಾತ್ರಿನೇ ವಿಶ್ ಮಾಡಿ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ವಿಶ್ ಮಾಡಿದ್ದೆ. ಸೊ ಬೆಳಗ್ಗೆನೂ ಯಾರೋ ಮಾತಾಡಿದ್ರು. ಸೊ ಈಗ ಅವರು ನನ್ನ ಕಾರ್ಯಕ್ರಮಕ್ಕೆ ಅಂತೇಳಿ ನನಗೆ ಮಾಹಿತಿ ಗೊತ್ತಾಯಿತು. ಸೊ ಒಂದ್ಸಲ ಖುದ್ದಾಗಿ ಹೋಗಿ ವಿಸಿಟ್ ಮಾಡಿ ಹೋದಾಗ ಈ ನಡುವೆ ನನಗೆ ಏನು ಈಗ ಮಾನ್ಯ ಎಕ್ಸ್ ಕಮಿಷನರ್ ಇದ್ದಾರೆ ನಮ್ಮ ಭಾಸ್ಕರ ಸರು ನನಗೆ ಚಿರಪರಿಚಿತರು. ಹೀಗಿದ್ದಾಗ ಅವರು ಮತ್ತು ನಮ್ಮ ಅಣ್ಣಮಲೆ ಅವರು ಇಬ್ಬರು ಸೇರಿ ಇಷ್ಟೇ ಕೊಟ್ಟಿದ್ದಾರೆ, ವಿಷಯ ಗೊತ್ತಿತ್ತು. ಆದರೆ ಇಂಥ ಒಂದು ಶೆಡ್ಯೂಲ್ನಲ್ಲೂ ನಮ್ಮ ಪ್ರೀತಿಯ ಚಂದ್ರಶೇಖರ್ ಸರ್ಗೆ ಏನು ಹುಡ್ಡ ಬಂದು ಅವ್ರು ವಿಶ್ ಮಾಡೋದು ನನಗೆ ಭಾಳ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಚಂದ್ರಶೇಖರ್ ಸರ್ ಏನು ಕನಸು ಕಂಡಿದ್ದಾರೋ ಆ ಕನಸುಗಳೆಲ್ಲ ಮುಂದೆ ನನಸಾಗಲಿ ಅಂತ ಹೇಳ್ತಾ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳ್ಬೋದು ನಮ್ಮ ಶಶಿಕುಮಾರ್ ಅವರು. ಯಾಕೆಂದರೆ ಅವ್ರು ಕಾರ್ಪೊರೇಟರ್ ಮಾಡಬೇಕು ಅಂತೇಳಿ ಭಾಳ ಒಂದು ಎಲ್ಲ ಆಸೆ ಹಾಕ್ಕೊಂಡಿದ್ದಾರೆ. ಅಷ್ಟೇ ಇಲ್ಲ, ಏನು ಈ ಜಾಗ ಇತ್ತು, ಈ ಜಾಗದಲ್ಲಿ ಭಾಳ ಪ್ರಸಿದ್ಧಿಯಾಗಿದೆ ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವರು. ಅವ್ರು ಕಂಡ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಡ್ದಬ್ಬ ಹೇಳ್ತಾ ನಾನು ಶುಭ ಕೋರ್ತೀನಿ. ಶುಭಾಶಯಗಳು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅಧ್ಯಕ್ಷರಾದಂಥ ಮಿಥುನ್ ಕುಮಾರ್ ಅವರ ಜೊತೆಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸುಮಾರು 15 ಜನ ನಾವು ಬಂದಿದ್ದೇವೆ. ಇವತ್ತು ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ನಮ್ಮ ಚಂದ್ರು ಸರ್ ಅವರ ಹುಟ್ಟುಹಬ್ಬ. ಅವರಿಗೆ ಭಗವಂತ ಆಯುಷು ಆರೋಗ್ಯ ಕರುಣಿಸಲಿ. ಜನಸೇವೆಗೆ ಅವರಿಗೆ ಮತ್ತಷ್ಟು ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಮತ್ತಷ್ಟು ಈ ಬೆಂಗಳೂರು ಬರ್ತಕ್ಕಂಥ ಮುಂಬರುವ ಚುನಾವಣೆಗಳಲ್ಲಿ ಅವರು ಈ ಭಾಗದ ಜನಪ್ರತಿನಿಧಿಯಾಗಿ ಇಲ್ಲಿನ ಸಾರ್ವಜನಿಕರಿಗೆ, ಬಡವರಿಗೆ ಅವರಿಂದ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನ ನಾವು ನಿರೀಕ್ಷೆ ಇಡ್ತಾ ಇದ್ದೀವಿ. ಹಾಗೆಯೇ ಚಂದ್ರು ಸರ್ ಅವರು ಅನೇಕ ಅಪಾರ ಜನಸಂಖ್ಯೆ ಮತ್ತು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವರು ಈ ಭಾಗದ ಎಲ್ಲ ಸಾರ್ವಜನಿಕರಿಗೂ ಸೇವೆ ಮಾಡ್ತಕ್ಕಂಥ ಆಯುಷನ್ನು ದೇವರು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ತಾವು ಚಿಕ್ಕಬಳ್ಳಾಪುರದ ಬಂದಿದ್ದೀರಾ? ಹೌದು. ಇಂಥ ಮಳೆ ಇದ್ರೂ ಇಂಥ ಒಂದು ಇದರಲ್ಲಿ ವಿಶ್ ಮಾಡೋಕ್ಕೆ ಬಂದಿದ್ದೀರಾ ನಮ್ಮ ಚಂದ್ರು ಸರ್ಗೆ, ಇದ್ರ ಬಗ್ಗೆ ಹೇಳ್ತೀವಿ? ಏನಿಲ್ಲ ಸರ್, ಚಂದ್ರು ಸರ್ ಹುಟ್ಟುಹಬ್ಬಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಲೇ ನಾವು ದೂರದ 100 ಕಿಲೋಮೀಟ್ರಿಂದ ಇಲ್ಲಿ ಬಂದಿದ್ದೀವಿ. ನಮ್ಮ ಚಂದ್ರು ಸರ್ ಅವ್ರನ್ನ ಮಾತಾಡಿಸ್ಬೇಕು, ಅವ್ರಿಗೆ ಒಂದು ಆಶೀರ್ವಾದನ ಮಾಡಬೇಕು ಅಂತ ನಾವು ಬಂದಿದ್ದೀವಿ ಸರ್. ಪ್ರೀತಿ ಬಗ್ಗೆ ಹೇಳಿ. ಅಷ್ಟು ಸುಮ್ಮನೆ ಯಾರು ಪಕ್ಕದಲ್ಲೇ ಮನೇಲೇ ಬರಲ್ಲ. ಪ್ರೀತಿ ಅಂದರೆ ಅವರು ನಮಗೆ ಪರಿಚಯ ಆಗಿ ಇಲ್ಲಿಗೆ ಸುಮಾರು 3-4 ವರ್ಷದಿಂದ ಪರಿಚಯ ಚಂದ್ರು ಸರ್ ಅವರು. ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ಬಂದರೂ ನಾವು ಬಂದು ಭಾಗವಹಿಸ್ತಾ ಇದ್ದೀವಿ. ಅವರು ನಮಗೆ ಒಂಥರ ತುಂಬ ವೆಲ್ ವಿಷರ್ ಆಗಿದ್ದಾರೆ ನಮಗೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಸರ್ ನಾನು ಮತ್ತು ಚಂದ್ರ ಸರ್ ಸುಮಾರು 20 ವರ್ಷಗಳ ಸ್ನೇಹ. ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಬಂದಿದ್ದೀನಿ. ಅವರು ನೆಕ್ಸ್ಟು ಈ 2028 ಚುನಾವಣೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಇಲ್ಲಿ GBA
ಆಕಾಂಕ್ಷಿಯಾಗಿದ್ದಾರೆ. ಸಾಕಷ್ಟು ಬಡವರ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಸರ್. ನಾವು ಇಲ್ಲಿ ನೆಲೆಸಿದ್ದೀರಾ ಇದೇ ವಾರ್ಡಲ್ಲಿ? ಹೌದು ಸರ್. ಅವ್ರಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್ ಖಂಡಿತ. ಈಗ ಈ ವಾರ್ಡಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಕೋವಿಡಲ್ಲಿ ಸಾಕಷ್ಟು ಬಡವರಿಗೆ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಮತ್ತು ಕೆಲವೊಂದು ಜಾಗಗಳಲ್ಲಿ ಸಮಸ್ಯೆಗಳಾದಾಗ ಅವರೇ ಖುದ್ದಾಗಿ ನಿಂತು ಕುಂದುಕೊರತೆಗಳನ್ನ ಬಗೆಹರಿಸಿದ್ದಾರೆ. ಹಾಗಾಗಿ ಅವರು ಮುಂದೆ ಬರುವ ಚುನಾವಣೆಯಲ್ಲಿ ಇಲ್ಲಿ ಕೌನ್ಸಿಲರ್ ಆಗಿ ನಾವೆಲ್ಲ ನೋಡಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ಸರ್. ಹೆಸರು ವಿನಯಗೌಡ ಅಂತೇಳಿ, ಇಲ್ಲೇ ಶ್ರೀನಿವಾಸ ನಗರದಲ್ಲಿರೋದು. ಅವ್ರ ಗೆಳ್ತನ ಹತ್ತತ್ರ ಒಂದು 15-20 ವರ್ಷದ ಗೆಳ್ತನ ಇರ್ಬೋದು. ಆದರೆ ಅವ್ರು ಎಲ್ಲರಿಗೂ ಮಾಡೋವಂಥ ಸೇವೆ ಏನಿದೆ ಅಂತೇಳಿದ್ರೆ ಯಾರಿಗೂ ಅಪೇಕ್ಷೆ ಇಲ್ದಿರೇ ಸೇವೆ ಮಾಡ್ತಾರೆ. ಯಾರ್ದು ಏನು ಎಂತಿ ಎತ್ತ, ಅವ್ನು ಯಾರು ಏನು ಎಂತಿ ಎತ್ತ ಅನ್ನೋದನ್ನ ನೋಡಲ್ಲ. ಇದು ಏನಿದೆ ಅಂತೇಳಿದ್ರೆ ಒಂಥರ ಕರ್ಣ ಇದ್ದಂಗೆ. ಇವತ್ತಿನ ಲೆಕ್ಕಾಚಾರಕ್ಕೆ ನನ್ನ ಅನಿಸಿಕೆ ಏನು ಅಂತೇಳಿದ್ರೆ ಅವ್ರು ಕೌನ್ಸಿಲರ್ ಆಗಿಂತ MLA ಇದಕ್ಕೆ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ, ನಮ್ಮ ಆಸೆ. ಹಾಗೆ ಆಗ್ತಾರೆ ಅನ್ನೋಂಥ ಗ್ಯಾರಂಟಿ ನಮಗಿದೆ. ನನ್ನ ಹೆಸರು ಸಚಿನ್ ಅಂತ, ಗಿರಿನಗರದವರು. ಸೊ ಇವ್ರು ದಿವ್ಯ ದೃಷ್ಟಿ ಚಂದ್ರಶೇಖರ್ ಅವರು ಸುಮಾರು ಒಂದು 10 ವರ್ಷದಿಂದ ತುಂಬ ಆತ್ಮೀಯರು. ಅವ್ರ ಬರ್ತ್ಡೇ ಇವತ್ತು ಕರೆದಿದ್ದಾರೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಗ್ಯಾಂಗ್ ಬಂದಿದ್ದೀವಿ. ಸೊ ಸೆಲೆಬ್ರೇಷನ್ ಆಗ್ತಿದೆ. ಇನ್ನು ಆಯುಷ್ ಆರೋಗ್ಯ ಐಶ್ವರ್ಯ ಅವ್ರು ಕೊಟ್ಟು ದೇವ್ರು ಕಾಪಾಡಲಿ. ಸರ್, ಕೆಲವರು MLA ಮಾಡಬೇಕು ಅಂತಾರೆ, ಕೆಲವರು ಕಾರ್ಪೊರೇಟ್ ಮಾಡಬೇಕು ಅಂತಾರೆ. ನಿಮ್ಮ ಟೀಮು ಸರ್ ಬಗ್ಗೆ ತಾವೆಲ್ಲ ಇಷ್ಟಪಡ್ತೀರಾ? ಸರ್, ನಮ್ಮ ಪ್ರೋತ್ಸಾಹ ಎನಿ ಟೈಮ್ ಇದ್ದೇ ಇರುತ್ತೆ. ಜನರು ಆಶೀರ್ವಾದ ಎಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. 100% ಸರ್, ನಮ್ಮದು ಯಾವತ್ತು ಸಪೋರ್ಟ್ 100% ಅವ್ರ ಕಡೆ ಇರುತ್ತೆ. ನಾವು ಎಲೆಕ್ಷನ್ ಮಾಡಿದ್ದೀವಿ, ಅವ್ರಿಗೂ ಗೊತ್ತು. ಅವ್ರ ಜೊತೆಗೆ ನಿಂತ್ಕೊಂಡು ಎನಿ ಟೈಮ್ ಓಡಾಡ್ತೀವಿ 24/7. Myself Karthik, I've been known uncle for more than 5 years, and for my business also for a lot of guidance. You've been with us like more than 4 years, and he's my total well-wisher, and many more happiness of the day, and whatever he's wishing for elections, he should get through, and he will serve the people for a lot, and may God bless. ಅವ್ರು ನಮ್ಮ ಅಣ್ಣ ಸಣ್ಣ ವಯಸ್ಸಿಂದ ನನಗೆ ತುಂಬ ಸಪೋರ್ಟಿವ್ ಆಗಿ, ನಾನು ಎಲ್ಲೇ ಏನೇ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನನ್ನ ಮನೇಲಿ ಯಾರು ನಿಂತ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಪರ್ಸನ್ ಬಂದು ನಿಂತ್ಕೊಂಡು ನೀನು ಮಾಡೋಕ್ಕಾಗತ್ತೆ ಮಾಡು ಅಂತ ಹೇಳಿ ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿದ್ದಾನೆ. ಮತ್ತು ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಾನು ಸರ್ವಿಸ್ ಮಾಡಬೇಕು ಅನ್ನೋ ಅಂತ ಹೇಳಿದಾಗ ಇಲ್ಲಿ ಎಂಟೈರ್ ಏರಿಯಾದಲ್ಲಿ ಕೂಡ ಅವರ ಮುಂದೆ ಇನಿಷಿಯೇಟಿವ್ ತೊಗೊಂಡು ತುಂಬ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿದ್ದಾರೆ. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ನೀವು ಅವ್ರ ಅಣ್ಣ ಅಂದ್ರಿ, ತಂಗಿ ಮಾಡೋದನ್ನ ಅಣ್ಣ ಮಾಡ್ತಾ ಇಲ್ಲ ಅಂತ ಅವರು ಕೊಟ್ಟರು. ಭಾಳ ಕಷ್ಟದ ಕೆಲಸ ಮಾಡ್ತಾರೆ ತಂಗಿ ಅಂತ. ಏನು ಮೇಡಮ್ ಇದ್ರ ಬಗ್ಗೆ, ಅಣ್ಣನ ಬಗ್ಗೆ ಕಷ್ಟ ಅಂತ ಏನೂ ಇಲ್ಲ ಸರ್, ಮನಸ್ಸಿರಬೇಕು ಅಷ್ಟೇ. ನಾನು ಮಾಡ್ತಾರೆ, ತಂಗಿ ಅಷ್ಟು ಕಷ್ಟದ ಕೆಲಸ ಮಾಡ್ತಾರೆ ಅಂತ ನಿಮ್ಮ ಬಗ್ಗೆ ಹೊಗಳಿದ್ದಾರೆ. ಅಣ್ಣನ ಬಗ್ಗೆ ಪ್ರೀತಿ ಬಗ್ಗೆ ಏನಂತೀರಾ? ಖುಷಿ ಆಗುತ್ತೆ ಆ ಥರ ಪ್ರೀತಿ ಮತ್ತು ಸಪೋರ್ಟಿವ್ ಆಗಿ ಯಾವಾಗಲೂ ಮುಂದೆ ನಿಂತ್ಕೊಂಡು ಮಾಡ್ತಾನೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಆ ಥರ ಅಣ್ಣನ ಪಡೆದಿರೋದಕ್ಕೆ ಖುಷಿ ಆಗುತ್ತೆ ಸರ್. ಮೊದಲನೇದಾಗಿ ನಮ್ಮ ದಿವ್ಯದೃಷ್ಟಿ ಶೇಖರ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಮ್ಮ ಎಲ್ಲ ಕನಸುಗಳು ನನಸಾಗಲಿ, ಮತ್ತು ಅವ್ರು ತಮ್ಮನ್ನು ತಾವೇ ಸಮಾಜಕ್ಕೋಸ್ಕರ ಅರ್ಪಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಹಾಗೆ ಈ ಭಾಗದಲ್ಲಿ, ಈ ಬಸವನಗುಡಿ ಭಾಗದಲ್ಲಿ ಅಚ್ಚುಮೆಚ್ಚಿನ ನಾಯಕರು ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಅವರ ಹೆಸರಿಗೆ ತಕ್ಕನಂಗೆ ದಿವ್ಯ ದೃಷ್ಟಿ ಅಂತಲೇ ಹೇಳ್ಬೋದು ಅವ್ರಿಗೆ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಅವರ ಎಲ್ಲ ಉಜ್ವಲವಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ, ಸಮಾಜಕ್ಕೋಸ್ಕರ ದುಡಿತಾನೆ ಇರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ವಿನೋದ್ ಕರ್ತವ್ಯ. ಸೊ ಅಣ್ಣ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ.
ಅದು ಯಾವ ರೀತಿ ಅಂತ ನಾನು ಹೇಳಲಿಕ್ಕಾಗಲ್ಲ. ಇತ್ತೀಚೆಗಷ್ಟೇ ನಮಗೆ ಅವರು ಫ್ರೆಂಡ್ ಆಗಿದ್ದು, ಬಟ್ ಅವ್ರ ಹತ್ರದಿಂದ ನಮಗೆ ತುಂಬಾ ಒಳ್ಳೆ ಇದಾಗಿದೆ. ಅಣ್ಣ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಐ ವಿಶ್ ಯು ಒನ್ಸ್ ಅಗೈನ್ ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇತ್ತೀಚೆಗೆ ಅಂತ ಹೇಳಿ ಹೂವಿನ ಸನ್ಮಾನದ ಅವ್ರಿಗೆ ಒಂದು ಹಾಕಿ ಹೊಲಿಸ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನಾವು ಅವ್ರಿಗೆ ಹಾಕಿರೋದು ಕಮ್ಮಿನೇ, ಯಾಕಂದರೆ ನಮ್ಗೆ ಅವ್ರು ಮಾಡಿರೋ ಇದು ನಾವು ಹೇಳ್ಕೊಳ್ಲಿಕ್ಕಾಗಲ್ಲ, ಹೇಳಲ್ವಾ, ಈ ಕೈಯಲ್ಲಿ ಮಾಡಿದ್ದು ಈ ಕೈಯಲ್ಲಿ ಯಾರಿಗೂ ಗೊತ್ತಾಗಲ್ಲ ಅನ್ನೋದು. ಆ ಥರ ಅವರು ಬ್ಯಾಕ್ ಬೋನ್ ಆಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದನ್ನು ನಾನು ಹೆಂಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಒಂದು ಒಳ್ಳೆ ಒಂದು ಅಂಶ ಹೇಳಿ, ಆ ಕೆಲಸ ಬಗ್ಗೆ ಎಲ್ಲಿ ಗೊತ್ತಾಗಬೇಕು, ಎಲ್ರಿಗೂ ಮನಸ್ಸಲ್ಲಿ ಇರಬಾರ್ದು. ನನ್ನ ಮಗನಿಗೆ ಅವರು ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಅದನ್ನು ಹೇಳಲಿಕ್ಕೆ. ಅವನು ತುಂಬಾ ಚೇಂಜ್ ಆಗಿದ್ದಾನೆ ಅವರಿಂದ. ಅಂಕಲ್ ಬಗ್ಗೆ ಬೇರೆ ಏನು ಮಾತಾಡೋ ಇದೇ ಇಲ್ಲ. ಅವರೊಂಥರ ನನಗೆ ಗಾಡ್ ಫಾದರ್ ಇದ್ದಂಗೆ. ಅವ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸರಿ, ಥ್ಯಾಂಕ್ ಯು. ರೆಡಿ ಅವ್ನು ರೆಡಿ, ಸಬ್ ಇನ್ಸ್ಪೆಕ್ಟ್ರ್ ಮಾಡೇ ಮಾಡ್ತೀನಿ. ಅದನ್ನು ನಾನು ಪಣ ತೊಟ್ಟಿದ್ದೀನಿ, ಅದು ಏನಾರು ಆಗಿರಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೀನು ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡೋ, ಅದಕ್ಕೆ ರೆಡಿ ಆಗು ಅಂತ ಹೇಳಿದ್ದೀನಿ. ಅದು ಏನಾದರೂ ನಾನು ನೋಡ್ಕೊತೀನಿ ಅಂತ ಹೇಳಿದ್ದೀನಿ, ರೆಡಿ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಕಾರಣಕರ್ತರು ನಮ್ಮ ಮನೋಹರ್ ಸರ್ ಕೂಡ, ಅವರು ಸಪೋರ್ಟು ಖಂಡಿತವಾಗ್ಲೂ ಅವನಿಗಿದೆ. ಪ್ರತಿ ಸಾತಿ ಕೂಡ ಅವನಿಗೆ ಎಲ್ಲ ಅಡ್ವೈಸ್ ಮಾಡಿ ಅದ್ರ ಬಗ್ಗೆ ಏನು ಬೇಕು ಹೇಳ್ತಿರ್ತಾರೆ. ಇವರು ತುಂಬ ಬ್ಯುಸಿ ಇವರು, ಅಂಥದ್ರಲ್ಲೂ ಇವಾಗ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ಬನ್ನಿ ಅಂತ. ಖಂಡಿತ ಬರ್ತೀನಿ ಚಂದ್ರು ಅಂತ ನನಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಚಂದ್ರು ಅವರು ಸುಮಾರು 15 ವರ್ಷದಿಂದ ನಮಗೆ ಪರಿಚಯ. ಅವರು ಒಂದು BJP ಮುಖಂಡರಾಗಿ ನನಗೆ ಪರಿಚಯ ಆದರು. ಬಟ್ ಈ ಈಸ್ ಡೂಯಿಂಗ್ ಲಾಟ್ ಆಫ್ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಸುಮಾರು ಮಕ್ಕಳನ್ನ ಕಾಲೇಜಿಗೆ ಸೇರಿಸ್ತಾ ಇದ್ದಾರೆ. ಆ್ಯಂಡ್ ಈಗ ಹೇಳಿದಂಗೆ ಅವರು ತುಂಬ ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೂ ಅದೂ ಸಹಕರಿಸಿ ನನ್ನ ಹತ್ರ ಬಂದಾಗ ನಾವು ಸ್ವಲ್ಪ ಕನ್ಸೆಷನ್ ಕೊಟ್ಟು ಚೆನ್ನಾಗಿ ಓದಿಸ್ತಾ ಇದ್ದೇವೆ. ಅದಕ್ಕೆ ಅವರ ಒಂದು ಸಹಕಾರ ತುಂಬ ಚೆನ್ನಾಗಿದೆ ಅನ್ನುವಂಥದ್ದನ್ನು ಆ ಒಂದು ನಿಜವಾಗ್ಲೂ ತುಂಬ ಮೆಚ್ಕೋಬೇಕಾಗಿರುವಂಥ ವಿಷಯ. ಅವರ ಒಂದು ಆ ಒಂದು ಇನಿಷಿಯೇಟಿವ್ಗೆ ಅವರ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಸರಿ, ಇದು ನಮ್ಮ ಚಂದ್ರು ಅವ್ರನ್ನ ಇವತ್ತು ನೆನ್ನೆ ಸ್ನೇಹ ಅಲ್ಲ, ಅದು ಅವ್ರನ್ನೂ ಚಿಕ್ಕಂದ್ರಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾನು ಸಂಸ್ಥೆಯಲ್ಲಿ ಒಂದು ಇಲ್ಲಿ ಈ ಟೋಟಲ್ ಸಮಾಜದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಇವತ್ತು ನಮ್ಮ ಚಂದ್ರಣ್ಣ ಇರೋದಕ್ಕೆ ನಮಗೊಂದು ಖುಷಿ ಆಗುತ್ತೆ. ಅವ್ರಿಗೊಂದು ಹುಟ್ಟುಹಬ್ಬ ಅನ್ನೋದಕ್ಕಿಂತ ಇದೊಂದು ಸಂಭ್ರಮ ಅಂತ ಹೇಳ್ಬೋದು. ಅದು ಹುಟ್ಟುಹಬ್ಬಕ್ಕಿಂತ ದೊಡ್ಡದು. ನಾನು ಇಲ್ಲಿ ಅಕ್ಯುಪಂಚರ್ ಡಾಕ್ಟ್ರಾಗಿ ಮತ್ತು ಎಲ್ಲರ ಆರೋಗ್ಯ ದೃಷ್ಟಿನ ಕಾಪಾಡೋ ಸಲುವಾಗಿ ನಾನು ಇಲ್ಲಿ ಒಂದು ಶ್ರಮ ಪಟ್ಕೊಂಡಿದ್ದೀನಿ. ನನಗೂ ಈಗ ಕಂಪ್ಲೀಟಾಗಿ ಸಹಕಾರ ಕೊಟ್ಕೊಂಡು ಇವರು ಒಂದು ಎಲ್ಲ ರೀತಿಯಿಂದ ಒಂದು ಇದರಿಂದ ನಮಗೆ ಎಲ್ಲರನ್ನೂ ಬೆಳೆಸೋದ್ರಲ್ಲಿ ಇವರೊಂದು ಆಧೀನರಾಗಿದ್ದಾರೆ ಅಂತ ಹೇಳ್ಬೋದು. ನನಗೆ ಇದರಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇನ್ನೂ 106 ವರ್ಷ ನಮ್ಮ ಚಂದ್ರಣ್ಣವರು ಹಿಂಗೆ ಬೆಳಿಬೇಕು ಅನ್ನೋದು ಉದ್ದೇಶ ಇದೆ ಅಂತ. ಥ್ಯಾಂಕ್ ಯು ಸರ್. ಸರ್, ನಮಗೆ ನಮಗೆ ಯಾವುದು ಒಳ್ಳೇದು ಮಾಡೋದಕ್ಕೆ ಒಂದು ಶುಭಾಶಯಗಳು ಯಾವಾಗಲೂ ಒಬ್ಬರಿಗೆ ಇನ್ನೊಂದು ಒಳ್ಳೇದು ಮಾಡೋದು ಬೇಕೇನೆ ನಮ್ಮ ಉದ್ದೇಶ. ಕೆಟ್ಟದ್ದು ನಮ್ಮ ಮನಸ್ಸಲ್ಲೂ ನೆನೆಸ್ಕೊಳಲ್ಲ ನಾವು. ಅದಕ್ಕೆ ಇರೋ ತನಕ ಜನ್ಮ ಯಾವತ್ತಿದ್ರೂ ಹೋಗ್ಬೇಕು. ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಬಗ್ಗೆ ಸುಖ ನೆಮ್ಮದಿ ಕೊಡಲಿ ಅಂತ ನಮ್ಮ ಚಂದ್ರ ಇದು ಮಾಡ್ತೀವಿ. ನಮ್ಮ ಗೋಪಾಲ್ ಕೃಷ್ಣ ಅವರು ಸುಮಾರು ವರ್ಷಗಳಿಂದ ಒಂದು ಅಕ್ಯುಪಂಚರ್ ಅಂತ ಒಂದು ಥೆರಪಿ ಮಾಡಿಕೊಂಡು ತುಂಬ ಜನ ಬರ್ತಾರೆ ಸರ್. ಅವ್ರ ಹತ್ರ ಎಲ್ಲೆಲ್ಲಿಂದ ಬರ್ತಾರೆ ಅಂತ ನಿಮ್ಗೆ ಐಡಿಯಾನೇ ಇಲ್ಲ ಸರ್. ಕರ್ನಾಟಕದಿಂದ ಆಚೆಯಿಂದನೂ ಬರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ. ಅವರು ಎಷ್ಟೋ ಸರಿ ಅವರು ಹೆಲ್ತ್ ಇಶ್ಯೂ ಇದ್ದರು, ಅವರು ಹುಷಾರಿಲ್ಲ ಅಂದರೂ ಕೂಡ ಅವ್ರದ್ದು ಏನೋ ಒಂದು ಇನ್ನೋವೇಷನ್ ಮಾಡ್ತಿದ್ರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಇವತ್ತಿಗೂ ಅವರು ಸೇವೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರ ಬರ್ಡೇ ಆಗ್ತಿರೋ ತುಂಬ ಖುಷಿ ಆಗ್ತಿದೆ. ಇವ್ರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಒಳ್ಳೆ ಕೆಲಸ ಮಾಡಲಿ. ಮತ್ತೆ ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ.
ಒಂದೊಳ್ಳೆ ಹೆಜ್ಜೆ ಇಡ್ತಿದ್ದಾರೆ. ಒಳ್ಳೇದಾಗಲಿ. ಇವರಿಂದ ನಾವು ಯಾವಾಗಲೂ ಇರ್ತೀವಿ. ತುಂಬ ಏನಂದರೆ ಇವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಒಡ್ಸೇ ಇಲ್ಲ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ. ತುಂಬ ಒಳ್ಳೆಯವರು. ಇವ್ರಿಗೆ ಅದಷ್ಟು ಒಳ್ಳೇದಾಗಲಿ. 1 ಸೆಕೆಂಡ್ ಹ್ಯಾಪಿ ಬರ್ಡೇ. ತಾಯಿ ಚಾಮುಂಡೇಶ್ವರಿ ಇವ್ರಿಗೆ ಆರೋಗ್ಯ ಆಶೀರ್ವಾದ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಚಂದ್ರು ಅವರು ಸುಮಾರು 25-30 ವರ್ಷಗಳಿಂದ ಬಡವ್ರ ಸೇವೆ ಮಾಡ್ಕೊಂಡು ಇಲ್ಲೆಲ್ಲ ಸಾಕಷ್ಟು ಫೇಮಸ್ ಆಗಿದ್ದಾರೆ. ಅವರು ಬಡವರು ಅಂದರೆ ಅವ್ರಿಗೇನೇ ಕಷ್ಟ ಆದ್ರೂ ಮೊದಲು ಅವ್ರ ಹತ್ರ ಹೋಗ್ತಾರೆ, ಏನಾಗಿದೆ ನಿಮಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ಅವರೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ, ಪೊಲೀಸ್ ಇಲಾಖೆದಿರ್ಬೋದು, BBMP ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮತ್ತು DC ಆಫೀಸ್ ಕೆಲಸ ಇರ್ಬೋದು, ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ. ಚಂದ್ರು ಗುಡ್ ಫ್ರೆಂಡು. ಆ ಥರದವ್ರು ಇಲ್ಲಿ ಇರಬೇಕು. ಚಂದ್ರು ಅಂಥವ್ರು ಕಾರ್ಪೊರೇಟ್ರ್ ಆದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಬಡವ್ರ ಪರವಾಗಿ ತಿಳ್ಕೊಂಡಿರೋದು ಇಂಥವ್ರೇ ಬರಬೇಕು. ಬಂದರೆ ತುಂಬ ಒಳ್ಳೆಯದು. ಎಲ್ಲ ಸರ್ವಜನಕ್ಕೂ ಸರ್ವಜನ ಸಮಾಜ ಅಂತ ಇದೆಯಲ್ಲ, ಎಲ್ಲ ಜಾತಿಗೂ ಮೀಸಲಾಗಿ ಕೆಲಸ ಮಾಡ್ತಾರೆ. ನಮ್ಮ ವಿದ್ಯಾಪೀಠ ಅನ್ನೋದಕ್ಕಿಂತ ಮೇಯ್ನಾಗಿ ಬಸವನಗುಡಿ ಕ್ಷೇತ್ರ ಅಂತಲೇ ಹೇಳಬೇಕು. ನನ್ನ ಭಾಳ ಆತ್ಮೀಯ ಚಡ್ಡಿ ದೋಸ್ತ್ ಅಂತಲೇ ಹೇಳ್ಬೇಕು. ಆ್ಯಕ್ಚುಲಿ ಪಾಪ ನನ್ನ ಒಳ್ಳೆ ಸ್ನೇಹಿತ ಪಾಪ. ಅವ್ರದ್ದು ಇವತ್ತು ಹುಟ್ಟಿನ ಹಬ್ಬ. ಅವರು ವರ್ಷ ಹಿಂಗೇ ಒಂದು ಮಟ್ಟದಲ್ಲಿ ಬೆಳೀತಾನೆ ಇದ್ದಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಅವ್ರಿಗೆ ನಾವು ಆ ದೇವರಲ್ಲಿ, ಆ ಚಾಮುಂಡೇಶ್ವರಿ ತಾಯಿ ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ಎಲ್ಲರಿಗೂ ಕೊಡ್ತಾನೆ ದೇವರು. ಕೊಟ್ಟಾಗ ಅದನ್ನು 4 ಜನಕ್ಕೆ ಕೊಡಬೇಕು ಅಂತಾರಲ್ಲ, ಆ ಒಂದು ಬುದ್ಧಿ, ಆ ಒಂದು ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಚಂದ್ರು ಅವರು. ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರು ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತೆ, ಜೈ ಚಾಮುಂಡಿ ತಾಯಿ. ಈ ನಶ್ವರವಾದ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಯೋದು ಸ್ನೇಹ ಮತ್ತು ನೆನಪುಗಳು ಮಾತ್ರ. ಇವತ್ತು ಪ್ರತಿದಿನ ಹಣ, ಅಧಿಕಾರಗಳ ನಡುವೆ ನಿಜವಾದ ಸ್ನೇಹ ಸಂಬಂಧಗಳು ಕಣ್ಮರೆ ಆಗ್ತಾ ಇದೆ. ಆದರೆ ನಮ್ಮ ಚಂದ್ರನ್ ಥರ ಯಾವಾಗಲೂ ಕೂಡ ಒಂಥರ ಮಿನುಗುತ್ತಾರೆ, ಚಂದ್ರನ ಜೊತೆಗೆ ಇದ್ದೇ ಇರ್ತಾರೆ. ನಾವೆಲ್ಲ ಅವ್ರಿಗೆ ಮಿನುಗುತ್ತಾರೆ, ಅವ್ರ ಹತ್ರ ಚಂದ್ರು. ಆಮೇಲೆ ನಮ್ಮ ಸ್ನೇಹಿತರಾದಂಥ ಇವರು ನಮ್ಮ ಸಿಂಗ್ ಅವರಂತೂ ಅವರು ಅಷ್ಟೇ ದೊಡ್ಡ ಸ್ನೇಹಜೀವಿ. ಇಂಥ ಎಲ್ಲ ಸ್ನೇಹ ಬಳಗನ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಗಳಿಸ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಸ್ನೇಹಿತರು ಹೊತ್ತೇನು ಸೇರಿದ್ದೀವಿ. ಚಂದ್ರು ಅವರ ಒಂದು ಆ ಸ್ನೇಹ ಪರ್ವ ಇದೇ ಥರ ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಒಳ್ಳೆಯ ಅಧಿಕಾರ ಸ್ಥಾನಮಾನಗಳನ್ನು ಕೊಟ್ಟು ಇನ್ನೂ ಸಮಾಜ ಸೇವೆಯಲ್ಲಿ ಚಂದ್ರ ಓರೈಸಿ ಬೆಳೀಲಿ, ಆಕರ್ಷಣೆ ಅಂತೇಳಿ ಎಲ್ಲರ ಪರವಾಗಿ ಸ್ನೇಹಜೀವಿ ಪರವಾಗಿ ಹಾರೈಸ್ತೀವಿ. ನಮಸ್ಕಾರ. ಕೇಳ್ತೀವಿ. ಸಂಜೆ 6 ಗಂಟೆಯಿಂದಲೂ ಜನ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ತಿನ್ನುತ್ತಾ ಇದ್ದಾರೆ. ನಿಜ ಹೇಳ್ಬೇಕಾದ್ರೆ ಅವ್ರು ಇನ್ನೂ ಸರಿಯಾಗಿ ಪ್ರಚಾರ ಮಾಡಿಲ್ಲ. ಅವರು ಬರೀ ಪ್ರಚಾರ ಮಾಡದೆ ಇಷ್ಟು ಬೆಳಗ್ತಾ ಇದೆ. ಅದು ಹೀಗೆ ಬೆಳಿಬೇಕು. ಅದೇ ನಿಜವಾದ ಸ್ನೇಹ. ಅದು ಯಾಕೆಂದರೆ ಅದನ್ನು ನಾವು ಕೊಂಡ್ಕೊಂಡು ತರೋ ಒಂದು ವಾಲಂಟಿಯರ್ ಬಂದಿರತಕ್ಕಂತಹ ಸಮೂಹ ಇದು. ನೋಡಿ, ರವಿ ಅವ್ರು ಬಂದಾಗ ನಮ್ಗೆ ಗೌಡ್ರು ಬಂದರು, ವೆಂಕಟೇಶ್ ಗೌಡ್ರು. ಅಲ್ಲ, ಏನಾಯ್ತು ಅಂದರೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬರ ಬಗ್ಗೆ ಇಬ್ಬರ ಬಗ್ಗೆ ಸೇರಿಸಿ ಮಾತಾಡ್ಬಿಡ್ತೀನಿ. ಇಬ್ರು ಒಂದೇ ಗುಣ. ಇವರಿಬ್ರಿಗೂ ಬರೀ ದುಡ್ಡೇ ಮುಖ್ಯ ಅಂದಿದ್ರೆ ಇವತ್ತು ಇವರು ಎಲ್ಲೋ ಇರ್ತಿದ್ರು, ಎಲ್ಲೋ ಇರ್ಬೇಕಿತ್ತು. ದುಡ್ಡಿಂದ ಇಬ್ರು ಹೋಗಿಲ್ಲ, ಇಬ್ರಿಗೆ ಅವಶ್ಯಕತೆನೂ ಇಲ್ಲ. ಬರೀ ಸೋಷಿಯಲ್ ಸರ್ವಿಸು, ಸಮಾಜ ಸೇವೆ ಅಂತ ಇಬ್ರು ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಒಂದು ನಾವು ಇದ್ದೀವಿ, ನೀವು ಉದಾಹರಣೆ ಇದ್ದೀರಲ್ಲ, ನಾವಿದ್ದೀವಿ. ಸತ್ಯವಾದ ಮಾತಿದು. ನಾನು ಕಣ್ಣಲ್ಲಿ ನೋಡಿರೋಂಥಕ್ಕಂಥದ್ದು ರವಿ ಅವರಾಗ್ಬೋದು, ವೆಂಕಟೇಶ್ ಗೌಡ್ರಾಗ್ಬೋದು, ಯಾವತ್ತೇ ಆಗಲಿ ಅವ್ರ ಸೇವೆಗೆ, ಸಮಾಜ ಸೇವೆಗೆ ರೆಡಿ ಇರ್ತಾರೆ. ಯಾರೇ ಕಷ್ಟ ಅಂತ ಬಂದರೂ ಅವರು ಕೂಡ ಸ್ಪಂದಿಸ್ತಾರೆ. ಅವ್ರ ಜೊತೆಗೆ ನಾವು ಅಂದರೆ ಅವ್ರು ಮಾಡಿರೋದೇ ನಮ್ಗೊಂದು ಪ್ರೇರೇಪಣೆ ಅಂತಲೇ ಹೇಳ್ತೀನಿ. ಇಲ್ಲ ಸತ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ನನಗೆ ಅವ್ರ ಸೀನಿಯರ್ಸು, ಅವ್ರ ಪ್ರೇರೇಪಣೆ ನನಗೆ. ಅವ್ರು ಮಾಡ್ಕೊಂಡು ಬಂದಿರೋ ಸೇವೆಗಳನ್ನು ಅವರಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ಹೇಳ್ಬಿಡಿ. ಗಿರಿನಗರ ವಾರ್ಡ್ಗೆ JDS ಇಂದ ಅಧ್ಯಕ್ಷರಾಗಿದ್ದಾರೆ. ಖಂಡಿತವಾಗ್ಲೂ. ಆಮೇಲೆ ಈಗ ಅವರು GB ಆಕಾಂಕ್ಷಿ ಗಿರಿನಗರ, ಅವ್ರಿಗೂ ಒಳ್ಳೇದಾಗಲಿ. ಅವ್ರ ಜೊತೆಗೆ ನಾನು ಕೂಡ ಇರ್ತೀನಿ, ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ. ನನಗೂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರ ಜೊತೆ ನಾವು ಒಂದು ಮಾತ್ರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಯಾರೇ ಆಗಲಿ. ದಯವಿಟ್ಟು ಇಲ್ಲಿ ಪಕ್ಷಪಾತ ಏನಿಲ್ಲ, ಅರ್ಥ ಆಯ್ತಲ್ವಾ? ಯಾವಾಗ ಕಣದಲ್ಲಿ ನಿಂತ್ಕೋತೀವಿ ಅವಾಗ ಮಾತ್ರ ನಾವು ಎದುರಾಳಿಗಳಷ್ಟೇ ಒಂದು ಸ್ಪರ್ಧೆ. ಅದು ಬಿಟ್ಟು ಎಲೆಕ್ಷನ್ ದಿನ ಮಾತ್ರ, ಎಲೆಕ್ಷನ್ ಆದಮೇಲೆ ಅವರು ನಾವೆಲ್ಲ ಸ್ನೇಹಿತರೆ. ಇವತ್ತು ಹೆಂಗಿದ್ದೀವೋ ಹಂಗೆ ಇರ್ತೀವಿ ನಾವು. ಪರಶುರಾಮ್ ಅವರು ನಾವು ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ. ತುಂಬ
ಸಹ ಹೃದಯದವರು ಮತ್ತು ತುಂಬ ಡೇರ್ ಅವ್ರನ್ನ ಎರಡೂ ನೋಡಿದ್ದೀವಿ ಇಲ್ಲಿ ತನಕ ನಾವು. ಅವರು ಎಷ್ಟು ಒಳ್ಳೆತನ ಇದೆ ಹಾಗೂ ಅಷ್ಟು ಧೈರ್ಯ ನಾವು ಇಷ್ಟು ವರ್ಷದಲ್ಲಿ ನೋಡಿದ್ದೀವಿ. ಸಮಾಜಕ್ಕೆ ಅವರು ಯಾವಾಗಲೂ ಒಂದು ಒಳ್ಳೆಯ ಮಾದರಿ ನಮಗೆಲ್ಲ. ಸೊ ಹೀಗೆ 100 ವರ್ಷ ಚೆನ್ನಾಗಿರಲಿ ಅಂತ ಕೇಳ್ತಾ, ಒಳ್ಳೆಯದಾಗಲಿ ಅಂತ ಕೇಳ್ತಾ. ಸರ್, ಇವತ್ತು ನಮ್ಮ ಶಶಿಧರ್ ಹುಟ್ಟುಹಬ್ಬ ಬಂದಿದ್ದೀರಾ, ತಾವೇನಾಗಿ ಇಷ್ಟಪಡ್ತೀರಾ ಸರ್? ಭಾಳ ಸಂತೋಷ. ಇವತ್ತು ಅವರ ಹುಟ್ಟುಹಬ್ಬ ಕಳೆದ 2-3 ವರ್ಷದಿಂದ ಅವರು ಆಚರಣೆ ಮಾಡಿಕೊಂಡಿರಲಿಲ್ಲ. ಇವತ್ತು ಎಲ್ಲ ಸ್ನೇಹಿತರ ಒತ್ತಾಸೆ ಮೇರೆಗೆ ಎಲ್ಲರೂ ಸೇರಿ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಎಲ್ಲವನ್ನ ಕೊಡಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಅವ್ರಿಗೂ ಇನ್ನೂ ಹೆಚ್ಚು ಸಾಮಾಜಿಕವಾಗಿ ಜನಸೇವೆ ಮಾಡುವಂತಹ ಆಶೀರ್ವಾದ ಭಗವಂತನಿಂದ ಆಗಲಿ. ಸಂಜೆ 6 ಗಂಟೆಯಿಂದ ಈಗ 9:09 ಆದ್ರೂ ಜನ ಬರ್ತಲೇ ಇದ್ದಾರೆ. ಅಲ್ಲ, ಅವ್ರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಸ್ನೇಹಿತರಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಲಿಕ್ಕೆ ಬರ್ತಾ ಇದ್ದಾರೆ. ಬಹಳ ಸಂತೋಷ. ಸರ್, ಈ ಮಧ್ಯೆ GB ಎಲೆಕ್ಷನಲ್ಲಿ ಅವ್ರನ್ನ ಕಾರ್ಪೊರೇಟರ್ ಮಾಡಬೇಕು ಅಂತೇಳಿ ಕೆಲವು ಸ್ನೇಹಿತರು, ಮಹಿಳೆಯರು ಪಣ ತೊಟ್ಟಿದ್ದಾರೆ. ಯೋಗ ಯಾರ ಹಣೆಯಲ್ಲಿ ಏನು ಬರೆದಿರುತ್ತೆ ಅಂತ ಗೊತ್ತಿರಲ್ಲ. ಎಲ್ಲವೂ ದೈವ ನಿಯಾಮಕ, ಅದ್ರ ಪ್ರಕಾರ ಆಗುತ್ತೆ. ಸರ್, ಇಷ್ಟೇ ಬಿಸಿ ಇದ್ರು ತಮ್ಮ ಒಂದು ಶುಭ ಕೋರ ಬಂದಿದ್ದಾರೆ ಸರ್ ಬಗ್ಗೆ. ಇಲ್ಲ, ಅವರು ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರು ಅಂತ ಯಾಕೆ ಕರೀತಾರೆ ಅಂದ್ರೆ ಇದೇ ಕಾರಣಕ್ಕೆ. ಅವರು ಸರಳ ಜೀವಿ. ಸರಿ ಸತತವಾಗಿ ಮುಂದಿನ ಸರಿ ಅವರು ಪರ್ಮನೆಂಟ್ MLA ಅವ್ರ ಹಿಂದೆ ನಾವು ಯಾವತ್ತೂ ಇರ್ತೀವಿ, ಅವ್ರ ಜೊತೆಲೂ ಇರ್ತೀವಿ, ಎಲ್ಲ ಕಡೆ ಇರ್ತೀವಿ. ಅವ್ರ ಥರ ಸೇವೆ ಅಂದರೆ ಕೆಲವರೆಲ್ಲ ತೋರಿಕೆ ರಾಜಕೀಯ ಮಾಡ್ತಾರೆ. ಬಟ್ ಅವ್ರ ಬಗ್ಗೆ ನಾನು ಇವತ್ತು ಎಲ್ಲಿ ಬೇಕಾದ್ರೆ ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಸವನಗುಡಿ ಕ್ಷೇತ್ರಕ್ಕೆ ಇಂಥ ಒಬ್ಬರು ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರನ್ನ ಮೆಚ್ಚಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮೋದಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಫಾರ್ ಕಮಿಂಗ್ ಸರ್.